ಹಲೋ ರಾಜೇಶ್, ಬ್ಯಾಂಗ್ಳೂರ್ಲಿ ಎಲ್ಲಿರೋದು ನೀವು? ಸರ್, ನಾಗರಬಾವಿಯಲ್ಲಿ ಸರ್. ಏನ್ ಕೆಲಸ ಮಾಡ್ತೀಯಾ? ನಾನು ಇಂಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ಮನೆ ಕಟ್ಟಕ್ ಸಾಲ ಎಷ್ಟು ತಗೋತಾ ಇದೀಯಾ? ಆಮ್, ಸೈಟ್ ತಗೊಳಕ್ಕೆ ಸಾಲ ತಗೊಂಡಿದ್ದೆ ಸರ್. ಬಟ್ ಮನೆ ಆದ್ರೆ ಇನ್ನೊಂದು ಸೈಟ್ ಇದೆ, ಅದನ್ನ ಮಾರ್ಬಿಟ್ಟು ತೀರಿಸ್ಬಿಟ್ಟಿಲ್ಲ ಸರ್. ಮನೆಗೆ ನಮ್ PF ದುಡ್ಡು ಅದನ್ನ ಎಲ್ಲ ಮಾಡಿ ಮನೆ ಕಟ್ಟಬೇಕು ಅಂತ ಪ್ರಯತ್ನ ವಯಸ್ಸೆಷ್ಟು? ಸರ್. ನಿನ್ ವಯಸ್ಸೆಷ್ಟು? ವಯಸ್ಸ ಹ್ಮ್ 42 ಸರ್. ಓಕೆ. ನಿನ್ನ 70, ಮನೆ ಸೈಜ್ ಎಷ್ಟು ಸೈಟ್ದು? 30-40 ಸರ್. ಓಕೆ. ಮನೆ ಪ್ಲಾನಿಂಗ್ ಆಗೋಗಿದ್ಯಾ? ಇಲ್ಲ ಸರ್, ಏನು ಮಾಡಿಲ್ಲ ಸರ್. ಸಾಲ ಮಾಡೋದಾದ್ರೆ ನಾನು ವರ್ಕ್ ಮಾಡಲ್ಲ. ನೀನ್ ಇಲ್ಲ ಸರ್, ಸಾಲ ಗೊತ್ತು ಸರ್. ಮಾಡಲ್ಲ ಅಂತ ಗೊತ್ತಾದ್ರೆ, ಸಾಲ ಇಲ್ದೆ ಮನೆ ಕಟ್ತೀನಿ ಅಂತ ಗೊತ್ತಾದ್ರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ತೀನಿ, ನಾನು ನೀಟಾಗಿ ಕಟ್ತೀನಿ, ಓವರ್ ಎಕ್ಸೈಟ್ಮೆಂಟ್ ಹೋಗಿ ಎಲ್ಲರ ಹಾಗೆ 10 ಲಕ್ಷ ಬಡ್ಜೆಟ್ ನ 40 ಲಕ್ಷ ಮಾಡ್ಕೊಂಡು ಕಷ್ಟ ಪಡೋದಿಲ್ಲ. ನಾನು ಯಾವ ಬಾತ್ರೂಮ್ ಫಿಟ್ಟಿಂಗ್ಸ್ ನನಗೆ ಇಷ್ಟ ಆಗುತ್ತೋ, ನನ್ನ ಬಡ್ಜೆಟ್ ಅಲ್ಲಿ ಬರುತ್ತೋ ಅದನ್ನೇ ತಗೋತೀನಿ. ಇವ್ರ ಮಾತು ಕೇಳಿ ಎಕ್ಸೈಟ್ ಆಗಲ್ಲ. ಇವೆಲ್ಲ ನೀನು ಒಪ್ಕೊಳ್ಳೋದಾದ್ರೆ ನಿನಗೆ ನಾನು ವರ್ಕ್ ಮಾಡ್ತೀನಿ. ಸರ್, ನಾನು ನಿಮ್ಮ ವಿಡಿಯೋಸ್ನ ತುಂಬಾ ದಿವಸದಿಂದ ನೋಡ್ತಿದ್ದೀನಿ ಸರ್. ಅದಕ್ಕೋಸ್ಕರನೇ ಫಸ್ಟ್ ಇನ್ನೊಂದ್ ಸೈಟ್ ಮಾರಿ ಸಾಲ ತೀರಿಸ್ಬಿಟ್ಟು ಹೌದು ಮಿಕ್ಕಿರೋ ಸರ್. ಕ್ಯಾಶ್ ಕೈಲಿ ಇಟ್ಕೊಂಡು ಬಾಡಿಗೆ ಸರ್, ಕೊಡ್ತೀನಿ ಅನ್ನೋದಾದ್ರೆ ಮನೆ ಕಟ್ಬಿಡ. ಇಲ್ಲ ಸರ್, ನೀನ್ ಬಾಡಿಗೆ ಮಾತ್ರ ಗಿಡಿಗೆ ಇರ್ತೀನಿ, ಏನಿಲ್ಲ ಸರ್. ನೀನ್ ಇಲ್ಲ ಮಾತ್ರ ಸರ್. ಇರ್ತೀನಿ, ಚಿಕ್ಕದಾಗಿರ್ತೀನಿ. ಎಷ್ಟ್ ಜನ ಇದಾರೆ ಮನೇಲಿ? ಆ, ಸರ್, ನಮ್ಮ ತಂದೆ ತಾಯಿ ಇದ್ದಾರೆ. ಒಂದ್ ಅದ್ ರೂಮ್? ಬಿಟ್ಟು ಆ, ನಮ್ಮ ಮಗ, ವೈಫ್ ಅಷ್ಟೇ ಸರ್. ನಾವು 3 ಹೌದಾ? ಜನ. 1, 2, 3 ರೂಮ್ಸ್ ಸಾಕು ನಿನ್ಗೆ? 4 ಹೌದು ರೂಮ್ ಸರ್. ಇದ್ರು ಸಾಕು. ಯಾಕಂದ್ರೆ ಹೌದು. ಒಂದೊಂದು ಗೆಸ್ಟ್ ಗೆ ಅಂತ ಇಟ್ಕೊಳ್ಳೋಣ. ಹೌದು ಸರ್. ಅಪ್ಪ ಅಮ್ಮನ್ಗೊಂದ್ ರೂಮು, ಮಕ್ಕಳಿಗೆ ಮಗನ್ಗೊಂದ್ ರೂಮು, ನಿಮ್ಗೊಂದ್ ರೂಮು, ಹೌದು ಇನ್ನೊಂದ್ ಸರ್. ರೂಮ್ ಎಕ್ಸ್ಟ್ರಾ ಸ್ಟಡಿ ರೂಮು ಆಗುತ್ತೆ, ಗೆಸ್ಟ್ ಬಂದ್ರೆ ಆಗುತ್ತೆ. ಹೌದು ಸರ್. ಇಷ್ಟು ಮಾತ್ರ ಮನೆ ಕಟ್ಬೇಕಾಗತ್ತೆ. ಅಂದ್ರೆ ಹೌದು ಸರ್. ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಮಾಡ್ಕೋತೀಯಾ? ಹ್ಞೂ ಸರ್, ಪಾರ್ಕಿಂಗ್ ಮಾಡಿ. ಅಂದ್ರೆ ಆ, ಒಂದೇ ಒಂದು ವಿಷಯ ಹೇಳ್ತೀನಿ ಸರ್. ಅಂದ್ರೆ ನಮ್ಮ ತಂದೆ ತಾಯಿ ಅವ್ರಿಗೂ ವಯಸ್ಸಾದ್ರ ಮೇಲೆ ಹತ್ತಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಕೆಳಗಡೆನೆ. ಅದೇ ಆ, ಕೆಳಗಡೆ ಅವ್ರಿಗೊಂದು ಹಾ ರೂಮು, ಹಾ ಮಿಕ್ಕಿರೋದೊಂದು ಕಾರ್ ಪಾರ್ಕಿಂಗು, ಹಾ ಹಾಲು ಮಾಡ್ಬೇಡ. ಹೌದು ಸರ್. ಮೇಲ್ಗಡೆ ನಿಮ್ಮ 3 ರೂಮುಗಳು ಮಾಡೋಣ. ಹೌದು ಸರ್. ಕೆಳಗಡೆ ಕಿಚನ್ ಕೆಳಗಡೆನೆ ಇಟ್ಕೊಂಬೇಡ. ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲೇ ಕಿಚನ್ ಮಾಡೋದಂತ ಸರ್. ಹಂಗೆ ಮಾಡ್ಬೇಡ. ಹೆಂಗು ಒಂದು ಕಾರ್ ಪಾರ್ಕಿಂಗ್ ಸಾಕು ನಿಮ್ಗೆ. ಹಾ ಆ, ಇಲ್ಲ, ಮಾಡಿ ಮೇಲೆ ಕಿಚನ್ ಮಾಡೋಣ ಬಿಡು. ಹೌದು ಸರ್. ಮಾಡಿ ಮೇಲೆ ಹಾ ಕಿಚನ್, ಡೈನಿಂಗು, 3 ರೂಮ್ ಒಂದ್ರು. ಮಾಡೋಣ. ಹಾ 3 ರೂಮು, ಕೆಳಗಡೆ 1 ರೂಮು, ಹಾ ಹಾಲು ಮಾಡ್ಕೊಳ್ಳೋಣ. ಸರಿ ಸರ್. ಒಂದೇ ಒಂದು ಕಾರ್ ಪಾರ್ಕಿಂಗ್ ಸಾಕು. ಇನ್ನು ಮುಂದೆ ಕಾರುಗಳು ಇಡಲ್ವಾ ಜನ? ಎಲ್ಲ ಹ್ಮ್ ಓಲಾ ಊಬರ್ ಹಿಂಗೆ ಕಿಟಕಿ ಹೊಡೆದ್ರೆ ಮನೆ ಮುಂದೆ ಕಾರ್ ನಿಂತ್ಕೊಳುತ್ತೆ ಡ್ರೈವರ್ ಜೊತೆ. ಇವೆಲ್ಲ ಹ್ಮ್ ಬಿಡ, ಶೋಕಿಗಳೆಲ್ಲ ಬಿಡು. ಒಂದು ಕಾರ್ ಸಾಕು. ಆಯ್ತು ಸರ್. ಹ್ಮ್ ಅದೆಲ್ಲ ಇರ್ಲಿ. ಸಾಲ ಸರ್, ಇಲ್ಲದೆ ಇದ್ದಾಗ ನಿನ್ಗೆ ಯಾವಾಗ ನಿನ್ ಸೈಟ್ ಮಾರಿ ನಿನ್ ಸಾಲ ತೀರ್ಸಿದ್ಮೇಲೆ ನನಗೆ ಫೋನ್ ಮಾಡು. ಹೌದಾ ಸರ್? ಮತ್ತೆ ಹುಡುಗಾಟ ಆಡ್ಬೇಡ ನನ್ನ ಹತ್ರ. ಇಡು ಫೋನ್. ಇಲ್ಲ ಸರ್, ದಯವಿಟ್ಟು ನಿಮ್ಮ ವಿಷಯದಲ್ಲೇ ಆತರ ನನ್ಗೆ ಆ, ಇಲ್ಲ ಸರ್. ಹ್ಮ್ ಆಯ್ತು ಸರ್. ಈಗ ನಾನೇನ್ ಅಂದ್ಕೊಂಡ್ರೆ ಅದೊಂದು ಸೈಟ್ ಮಾರಕ್ಕೆಲ್ಲ ಶುರು ಮಾಡಿದೀನಿ ಸರ್, ಎಲ್ಲ ಪ್ರಾಸೆಸ್. ಅದೆಲ್ಲ ಮಾಡು. ಹೌದು ಸರ್. ವಾಸ್ತುಶಾಸ್ತ್ರದ ಕಾಷ್ಟಪಶಿಲ್ಪಶಾಸ್ತ್ರದಲ್ಲೇ ಕ್ಲಿಯರ್ ಆಗಿದೆ ಎಲ್ಲ. ಆ ಎಲ್ಲ ಶಾಸ್ತ್ರಗಳಲ್ಲೂ ಕ್ಲಿಯರ್ ಆಗಿದೆ. ಮನೆ ಕಟ್ಟುವವನ ಲಕ್ಷಣ ಹೆಂಗಿರ್ಬೇಕು, ಅವನು ಇತರರ ಹಣವನ್ನು ಬಳಸಬಾರದು, ತನ್ನದೇ ಹೌದು ಸರ್. ಹಣ, ಶ್ರಮದ ಬೆವರಿಳಿಸಿದ ಹಣದಿಂದ ಮಾಡ್ಬೇಕು. ಇವೆಲ್ಲ ಇದೆ. ಹುಡುಗಾಟ ಹೌದು ಸರ್. ಅಲ್ಲ ಇದು. ಧರ್ಮದಿಂದ ಮೂಲದಿಂದ ಹೇಳ್ಕೊಂಡ್ ಬಂದಿದೆ. ಇದನ್ನ ಹೌದು ಸರ್. ಮಾಡು. ಹೌದು ಸರ್. ನೀನೇನು ಭಯ ಬೀಳ್ಬೇಡ. ನಮ್ ಬಾಡಿನೇ ಬಾಡಿಗೆ ಮನೆ. ಇದು ಹಾ, ಯಾವತ್ತು ನಾವು ದೇವರಿಗೆ ಸುಂಕ ಕಟ್ಕೊಂಡು ಬದುಕ್ತಾ ಇದೀವಿ. ಹೌದು ಯಾವತ್ತು ಸರ್. ಇದು ಮುಗಿಯತ್ತೋ ಗೊತ್ತಿಲ್ಲ. ಯಾವ ಶಾಶ್ವತ ಅಂತ ನೀನು ಇದಕ್ಕೆ ಮನೆಗಳು ಕಟ್ಟಿ ಸಾಲ ಮಾಡ್ಕೊಂಡು ಶರೀರನ ಸವಿಸಿ ಮನಸ್ಸನ್ನು ಸವಿಸಿ ರಾತ್ರಿಗಳು ನಿದ್ದೆ ಹಾಳು ಮಾಡ್ಕೊಂಡು ಬದುಕೋದ್ ಬೇಡಪ್ಪ. ಹೌದು ಸರ್. ಆಯ್ತು ಕಟ್ಟಿದ್ರೆ ಸರ್. ರಾಜನ್ ತರ ಕಟ್ಬೇಕು. ಹೌದು ಸರ್. ಕಟ್ಟಿದ್ಮೇಲೆ ನಡೆಸು. ಕಸ ಗುಡಿಸೋದಕ್ಕೂ ಮೇಂಟೈನ್ ಮಾಡೋದಕ್ಕೂ ಒಂದು ಶಕ್ತಿ ಇರ್ಬೇಕು. ಆ ರೀತಿ ಕಟ್ಟು ಮನೆ. ಆಯ್ತು ಸರ್. ಟ್ಯೂಬ್ಲೈಟ್ಗೂ ಹಣ ಇಲ್ದಂಗ್ ಮಾಡ್ಕೋಬೇಡ. ಆಯ್ತು ಸರ್. ಸರಿ ಕಟ್ಟಿದ್ರಿ ಸರ್. ಏನ ಸಿಂಪಲ್ ಆಗಿ ಕಟ್ಟ. ಸ್ಟೋನ್ ಮ್ಯಾಸನ್ ರೀಲ್ ಕಟ್ತೀಯ ಅಂತ ಇಟ್ಕೋ. ನಿನ್ ಹೌದು ಸರ್. ಕಲರ್ ಪೇಂಟಿಂಗ್ ಖರ್ಚೆ ಇರೋದಿಲ್ಲ ಲೈಫ್ ಲಾಂಗ್. ಇವೆಲ್ಲ ಹೌದು. ಸಿಂಪಲ್ ಹಾ ಟಿಪ್ಸ್ ಯೂಸ್ ಮಾಡು. ಹೌದು ಸರ್. ಸೀಲಿಂಗ್ ಓಪನ್ ಮಾಡ್ಕೊಂಡು ಇದು ಗ್ಲಾಸ್, ಟಿಂಟೆಡ್ ಗ್ಲಾಸ್ ಅಥವಾ ಡಬಲ್ ಇದು ಗ್ಲಾಸ್ ಬ್ರಿಕ್ಸ್ ಹಾಕ್ಬಿಟ್ರೆ
ಹ್ಞೂ ಸರ್. ಆಕಾಶದ ಬೆಳಕೆ ಟಾಯ್ಲೆಟ್ ಅಲ್ಲಿ ಕವರ್ ಹಾ ಆಗಿರುತ್ತೆ. ಹಾ ಆವಾಗ ಕರೆಕ್ಟ್. ನಿನ್ಗೆ ಬೆಳಕು ಮಧ್ಯಾಹ್ನದೊತ್ತು ಎಲೆಕ್ಟ್ರಿಸಿಟಿ ಇರಲ್ಲ, ವಾಟರ್ ಹಾ ಎಲ್ಲ ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ, ಹ್ಞೂ ಸರ್. ರೀಸೈಕ್ಲಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ, ನಿನ್ಗೆ ಸೋಲಾರು ಎಲ್ಲವನ್ನ ಸರಿಯಾಗಿ ಹ್ಞೂ ಬಳಸ್ಕೊಂಡ್ರೆ ಸರ್. ನೀನ್ ಚೆನ್ನಾಗ್ ಬದುಕ್ತೀಯ. ಮತ್ತೆ ಹೆಂಗೋ ಬ್ರಹ್ಮಸ್ಥಾನ ಓಪನ್ ಟು ಸ್ಕೈ ಮಾಡ್ಬಿಡು. ಹ್ಞೂ ಸರ್. ಅದನ್ನ ನಾನ್ ನಿಮ್ಗೆ ಹೇಳೋಣ ಕೇಳೋಣ ಅನ್ಕೊಂಡೆ, ಅದನ್ನು ನೋಡ್ದೆ ಸರ್, ನಿಮ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಹಾ ಆ ತರ. ಆಮೇಲೆ ಇನ್ನೊಂದು ಸರ್, ನಾನು ಅಂದ್ರೆ ವ್ಯವಸಾಯನೂ ಮಾಡ್ತೀನಿ. ಅಂದ್ರೆ ಮಾಡು, ಸ್ವಲ್ಪ. ಅದ್ರ ಸಾಲದಲ್ಲಿ ಬೀಳ್ಬೇಡ. ಅದು ಇಲ್ಲ ಸರ್. ವ್ಯವಸಾಯ ಅನ್ನೋದು ಅದೊಂದು ಟೆಕ್ನಿಕ್, ಅದು ಕೃಷಿ. ಅದು ಹ್ಞೂ ಅದರಲ್ಲಿ ಸರ್. ಅದರಲ್ಲಿ ಈ ಸೈನ್ಸ್ಗೂ ಬೇಡದಷ್ಟು, ಸೈನ್ಸ್ಗೂ ಗಿಂತ ಹೆಚ್ಚು ಮ್ಯಾಥಮೆಟಿಕ್ಸ್ ವ್ಯವಸಾಯದಲ್ಲಿ ಬೇಕಾಗತ್ತೆ. ಈ ಹ್ಞೂ ಸರ್. ವ್ಯವಸಾಯ ಅನ್ನೋದು ತುಂಬಾ ಇಂಚು ಕರೆಕ್ಟ್ ಆಗಿ ಪಾಲಿಸಿ ವ್ಯವಸಾಯ ಮಾಡಿದ್ರೆ ಯಾವತ್ತೂ ತೊಂದರೆಗಳಾಗೋದಿಲ್ಲ. ಅರ್ಥ ಹ್ಞೂ ಸರ್. ಮಾಡ್ಕೋ. ಹ್ಞೂ ಸರ್. ಇಲ್ಲ ಸರ್, ಇದನ್ನ ನೀವು ಹೇಳೋದನ್ನೆಲ್ಲ ಅಟ್ಲೀಸ್ಟ್ ನನ್ ಮನ್ಸಿಗೆ ತುಂಬಾ ತಗೊಂಡ್ ಮಾಡ್ತಿದ್ದೀನಿ ಸರ್. ತೋಟದಲ್ಲೂ ಅಷ್ಟೇ, ಗಿಡಗಳು ಬೆಳೆಸ್ತಿದೀವಿ, ಹಣ್ಣು ಗಿಡಗಳು ಬೇರೆ. ಎಲ್ಲದಕ್ಕೂ ಸಿದ್ಧನಾಗಿರೋ. ಒಂದ್ ಹ್ಞೂ ವೇಳೆ ಸರ್. ನಿನ್ನ ಜಾಗ ಚೆನ್ನಾಗಿಲ್ಲ, ಆ ನಿನ್ನ ಜಾಗ ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಪರವಾಗಿಲ್ಲ, ನಾನು ಇದನ್ನು ಮಾರುತ್ತೀನಿ ಬೇಕಾದ್ರೆ, ಆದ್ರೆ ಕಟ್ಟಿದ್ರೆ ಕರೆಕ್ಟ್ ಆಗಿ ಕಟ್ತೀನಿ ಅನ್ನೋ ಆಯ್ತು ಸರ್. ನಿರ್ವಾಣದ ಮನಸ್ಸಿರ್ಬೇಕು. ಆಯ್ತು ಅಂದ್ರೆ ಸರ್. ಅದು ಡಿಟ್ಯಾಚ್ಮೆಂಟ್ ಇರ್ಬೇಕು. ಹ್ಞೂ ಸರ್. ಚೆನ್ನಾಗಿಲ್ಲ ಅಂದ್ರೆ ಬೇಡ. ಇನ್ನೊಂದು, ಅದು ಈಸಿನೆಸ್ ಇರ್ಬೇಕು ನಿಮ್ಮಲ್ಲಿ. ಆವಾಗ ನಿಮ್ಗೆ ದೇವರು ಕೂತ್ಕೋತಾರೆ. ಆಯ್ತು ಸರ್. ಆಯ್ತು ಸರ್. ಹ್ಮ್ ಆಯ್ತು ಸರ್. ಓಕೆ. ತುಂಬಾ ಖುಷಿ ಆಯ್ತು ಸರ್. ಈ ನಮ್ಮ ತುಂಬಾ. ಕನ್ವರ್ಸೇಷನ್ ಇದೆಯಲ್ಲ, ಹೌದು ಸರ್. ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಹಾಕಿ, ತೊಂದ್ರೆ ಇಲ್ಲ. ಬಟ್ ಜನಕ್ಕೆ ಖುಷಿ ಆಯ್ತು ಸರ್. ಗೊತ್ತಾಗ್ಲಿ ಹೆಂಗೆ ಕಟ್ಟಬೇಕು ಮನೆ, ಆಯ್ತು ಸರ್. ಹೆಂಗೆ ಹೀರೋ ತರ ಬದುಕ್ಬೇಕು. ನನ್ನ ಮನೆ ಅಂತ ಹೇಳ್ಕೊತಾರೆ. ಅವ್ರ ಅಪ್ಪನ ಮನೆ, ನಾವು ಬ್ಯಾಂಕ್ದು ಮನೆ ಆಡು, ಬ್ಯಾಂಕ್ ಕೊಟ್ಟರು ಹಣದಿಂದ ಕಟ್ಟಿರ್ತಾರೆ. ನನ್ನ ಮನೆ ಅಂತ ಹೇಳ್ತಾರೆ. ಹೆಂಗೋ ಆಗತ್ತದು. ನಿನ್ನ ಮನೆ ಹೌದು ಅಂತ ಸರ್. ಹೇಳ್ಕೊಳ್ಳೋ ಧೈರ್ಯ ಯಾವಾಗ ಬರುತ್ತೆ ಅಂದ್ರೆ, ಸಂಪೂರ್ಣ ನಿನ್ನ ಬೆವರಿನ ಹಣ ಇದ್ದಾಗ, ನಿನ್ನ ಪೂರ್ವಜರ ಬೆವರಿನ ಹಣ ಇದ್ದಾಗ. ಮೋಸದ ಹಣನೂ ಇರಬಾರ್ದು. ಆ ಮನೆ ಎಷ್ಟೇ ವಾಸ್ತು ಮಾಡಿದ್ರು ಸೆಟ್ ಆಗೋದಿಲ್ಲ, ಸಕ್ಸಸ್ ಆಗೋದಿಲ್ಲ. ಅದು ಎಡವತ್ತೆ. ಯಾಕಂದ್ರೆ ಅದು, ನಾ ಎಷ್ಟ್ ಸಲ ನೋಡಿದೀನಿ, ಕರೆಕ್ಟ್ ಆಗಿ ಗೆರೆ ಹಾಕೊಟ್ರು ಪಕ್ಕದಲ್ಲಿ ಹಾಕಿರ್ತಾರೆ. ಯಾಕಂದ್ರೆ ಅದು ಮೋಸದ ಹಣ ಸಂಪಾದನೆ ಮಾಡಿರ್ತಾರೆ. ಅದು ಹ್ಮ್. ಸರಿಯಾದ ಹಣ ಸಂಪಾದನೆ ಮಾಡಿದ್ರೆ ವಾಸ್ತುನು ಬೇಡ, ಯಾರು ಬೇಡ. ಯಾವ ವಾಸ್ತು ಅಂದ್ರೆ ಏನು? ಅದು ಆ ಮೂಢನಂಬಿಕೆ ಬಿಟ್ಬಿಡಿ. ವಾಸ್ತು ಅಂದ್ರೆ ಏನ್ಷಿಯಂಟ್ ಆರ್ಕಿಟೆಕ್ಚರ್. ಅದು ಅಂದ್ರೆ ಪೂರ್ವ ಕಾಲದ ಜನ ಒಂದು ಆರ್ಕಿಟೆಕ್ಟ್ ಅನ್ನೋದು. ಇವಾಗ ಆರ್ಕಿಟೆಕ್ಟ್ ಹೆಂಗೆ ಸೈನ್ಸ್, ಇವಾಗಿನವರು ಕೂಡ ಏನ್ಷಿಯಂಟ್ ಸೈನ್ಸಸ್ ನ ಬಳಸ್ಕೊತಾ ಇದಾರೆ ನೋಡಿ. ಇವಾಗ ಮಾಲ್ಗಳಲ್ಲಿ ಪೋಡಿಯಂ ಹೌದು ಅಂತ ಸರ್. ಓಪನ್ ಟು ಸ್ಕೈ ಬಿಡ್ತಾ ಇದಾರೆ. ಓಪನ್ ಟು ಸ್ಕೈ ಅಂದ್ರೆ ಅದು. ಬ್ರಹ್ಮಸ್ಥಾನ ಹಳೆ ಕಾಲದಲ್ಲಿ ನಾವು ಹ್ಮ್. ಬಿಡ್ತಿದ್ವಲ್ಲ ತೊಟ್ಟಿ ಮನೇಲೆ, ಹೌದು ಹಿಂಗೆ ಸರ್. ಇವಾಗ ಮಾಲ್ಗಳಲ್ಲೂ ಬಿಡ್ತಾ ಇದಾರೆ. ಅದು ಅವರು ಹ್ಮ್. ನಮ್ಮನ್ನ ಫಾಲೋ ಮಾಡ್ತಾರೆ. ಆ ಓಲ್ಡ್ ಸೈನ್ಸಸ್, ಗಾಳಿ ಎಲ್ಲಿ ಬರುತ್ತೆ, ಬೆಳಕು ಎಲ್ಲಿ ಹಾ. ಬರುತ್ತೆ, ಅದೇ. ಸೂರ್ಯ ಯಾವ ಕಡೆ ಜಾಸ್ತಿ ಪ್ರಕಾಶ ಬೀಳ್ತಾನೆ, ಇದನ್ನೆಲ್ಲ ಸ್ಟಡಿ ಮಾಡಿ 53 ದಿಕ್ಪತಿಗಳಾಗಿ ಬಿಡುಗಡೆ ಮಾಡಿ, ಆ ಭೂಮಿಯ ತಿರುಗುವಿಕೆಯಿಂದ ಆಗುವ ಪ್ರಭಾವವನ್ನ ಅಧ್ಯಯನ ಮಾಡಿರ್ತಾರೆ. ಆ ಮೂಢನಂಬಿಕೆ ಹೌದು. ಬಿಟ್ಬಿಡಿ ನೀವು. ಮೂಢನಂಬಿಕೆ ಅನ್ನೋದು ಇದ್ದಿದ್ರೆ ಈ ಗಣಿತ ಎಲ್ಲಿಂದ ಬರುತ್ತಾ? ಹೌದು ಸರ್. ಇನ್ನು ಈ ಟಿವಿಗಳೆಲ್ಲ ಹೇಳ್ತಾರಲ್ಲ ಹಾ ಮೂಢನಂಬಿಕೆ, ಅದು ಹಾ ಇಲ್ಲಿ ಬಾಗ್ಲಿದ್ರೆ ಆಕ್ಸಿಡೆಂಟ್ ಹಾ ಆಗುತ್ತೆ, ಅಲ್ಲಿ ಅದೇ. ಬಾಗ್ಲಿದ್ರೆ ಹಿಂಗಾಗತ್ತೆ, ಕಳ್ಳತನ ಆಗತ್ತೆ, ಈ ಇದು ಅಲ್ಲಿ ಗಾಯ ಆಗುತ್ತೆ, ಸ್ಕೂಟರ್ ಇಂದ ಬೀಳ್ತಾರೆ. ಸ್ಕೂಟರ್ ಇತ್ತೇನೋ ವಾಸ್ತು ಕಾಲದಲ್ಲಿ? ಇಲ್ಲ. ಹಾ. ತಲೆ ಹರಟೆಗಳೆಲ್ಲ ಅವರೇ ಅರ್ಧ ಹಾಳು ಮಾಡಿರೋದು ಈ ಟಿವಿಗಳವರು. ಹೌದು ಟಿವಿ ಸರ್. ಸೈನ್ಸ್ ಅಂತ ಹೇಳ್ತಾರೆ, ಅವರು ಎಲ್ಲ ಇಂಥವೇ ಮಾಡಿ ಜನಗಳನ್ನ ಎದುರಿಸ್ತಾ ಕೂತಿದ್ದಾರೆ. ಎದುರಿಸೇ ಅರ್ಧ ಇದ್ ಮಾಡಿದ್ದಾರೆ ಸರ್. ಕಲ್ಕೆಟ್ಟ ಎದುರಿಸಿ. ಟಿವಿಗಳು ಇವರೆಲ್ಲ. ಹಾ. ಒಬ್ಬನಿಗೂ ಹೇಳೋ ಧೈರ್ಯನೂ ಇಲ್ಲ, ಇದು ಸರಿ ಇಲ್ಲ ಅಂತ. ಹೇಳ್ದಾಗ್ಲೇ ಇವರು ಕುದುರ್ಕೊಳ್ಳೋದು. ಮರ್ಯಾದೆಗೆ ಸಾಮದಿಂದ ಕೇಳ್ತಾ ಇಲ್ಲ ಇವರು. ಭೇದ ಇವೆಲ್ಲ ಆಗ್ಬೇಕು. ಜನ ಅವ್ರನ್ನ ಇವಾಗ ಆಗ್ಲೇ ಅರ್ಧ ಟಿವಿಗಳು ಆಚೆ ಬಂದಿದೆ, ಹಾ ಕರೆಕ್ಟ್ ಸರ್. ಮನೆಗಳಲ್ಲಿ ಟಿವಿಗಳೇ ನೋಡ್ತಾ ಇಲ್ಲ ಜನ. ಹಾ ಅಲ್ಲ ಇದ್ರು. ಅದೇ ಸರ್, ನಮ್ಮನೆಯಲ್ಲೂ. ಒಬ್ಬರ ಕೈಲಿ ಒಂದೊಂದು ಮೊಬೈಲ್ ಇದ್ರೆ ಏನಕ್ಕೋ ನೋಡ್ತಾರೆ ಟಿವಿ. ಹೌದು ಸರ್. ಹಂಗ ಇದ್ರ ಗೋಚರಿ ಅದು. ಹಾ ಕೈಯೆಲ್ಲ ಎಲ್ಲ ಸಿಗ್ಬೇಕಾದ್ರೆ ಟಿವಿ ಆಯ್ತು, ನೋಡ್ತಾರೆ. ಒಳ್ಳೆ ರೀತಿಲಿ ಬದುಕೋದ್ ಕತ್ಕೊಳ್ಳಿ. ಯಾರು ಬೇಕಾಗಿಲ್ಲ, ಆದಷ್ಟು ಕದೆ ಕೂತ್ಕೊಳತ್ತೆ ಇರೋ ಜಾಗದಲ್ಲಿ ಹೋಗುತ್ತೆ. ಯಾವ್ಯಾವ ಮೂಲೆಯಲ್ಲಿ ಏನೇನ್ ಕುತ್ಕೋಬೇಕು ಅದು ಕುತ್ಕೋಬೇಕು ಅಂದ್ರೆ ನಾವು ಶ್ರಮದಿಂದ ದುಡಿದಿರ್ಬೇಕು. ಓಕೆ. ಆಯ್ತು ಸರ್. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್ ನೀವು ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.